ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಅಥವಾ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಾಳೆ ನಮ್ಮ ಮಾರ್ಕೆಟ್ಗೆ ಒಂದು ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಯಾಕೆಂತಂದ್ರೆ RBI MPC ಮೀಟಿಂಗ್ ಇದೆ. ಮೀಟಿಂಗ್ ಅಂತೂ ನಿನ್ನೆಯಿಂದಾನೆ ಶುರುವಾಗಿತ್ತು, ಆದ್ರೆ ಅದರ ಔಟ್ಕಮ್ ನಾಳೆ ಬರುತ್ತೆ. ಜೊತೆಗೆ ಏನ್ ಡಿಸಿಷನ್ ತಗೊಳ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೇಟ್ ಕಟ್ ಗೆ ಸಂಬಂಧಪಟ್ಟಂತೆ ಏನ್ ಡಿಸಿಷನ್ ತಗೊಳ್ತಾರೆ, ರೇಟ್ ಕಟ್ ಮಾಡ್ತಾರಾ ಅಥವಾ ರೇಟ್ ಪಾಸ್ ಮುಂದುವರಿಯುತ್ತಾ, ಹಾಗೆ ಎಕಾನಮಿ ಬಗ್ಗೆ ಏನ್ ಹೇಳ್ತಾರೆ, GDP ಗ್ರೋತ್ ಆಗ್ಬೋದು ಅಥವಾ ಇನ್ಫ್ಲೇಷನ್ ಆಗ್ಬೋದು, ಇದ್ರ ಬಗ್ಗೆ ಫೋರ್ಕಾಸ್ಟ್ ಅಲ್ಲಿ ಏನಾದ್ರು ಬದಲಾವಣೆಗಳನ್ನ ಮಾಡ್ತಾರಾ, ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ನಾಳಿನ RBI ಗವರ್ನರ್ ಸ್ಪೀಚ್. ಜೊತೆಗೆ ಇದು ಮಾರ್ಕೆಟ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಜೊತೆಗೆ ಮೊನ್ನೆ SBI ರಿಸರ್ಚ್ ಒಂದು ಸುದ್ದಿಯನ್ನ ಪ್ರಕಟ ಮಾಡಿತ್ತು. ಬಹುಶಃ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅಂತ. ಕಳೆದ ಸಲ ಕೂಡ ರೇಟ್ ಕಟ್ ಮಾಡಬಹುದು ಅಂತಾನೆ ಪ್ರಿಡಿಕ್ಷನ್ ಮಾಡಿತ್ತು SBI ರಿಸರ್ಚ್, ಆದ್ರೆ ಕಳೆದ ಸಲ ಕೂಡ ಮಾಡಲಿಲ್ಲ. ಬಟ್ ಅದರ ಹಿಂದಿನ ಸಲ 50 ಬೇಸಿಸ್ ಪಾಯಿಂಟ್ಸ್ ಅಥವಾ ಜಂಬೋ ರೇಟ್ ಕಟ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡಿತ್ತು, ಆದ್ರೆ ಅದಾಯ್ತು. ಅನಂತರ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಆಗ್ಬೋದು ಅಂತ ಹೇಳ್ತು, ಅದಾಗ್ಲಿಲ್ಲ. ಈ ಸಲ ನೋಡೋಣ ಏನಾಗುತ್ತೆ ಅಂತ. ಬಟ್ ಎಕ್ಸ್ಪೆಕ್ಟೇಷನ್ ಬಹುಶಃ ರೇಟ್ ಕಟ್ ಆಗೋಲ್ಲ ಅಂತ ಮೆಜಾರಿಟಿ ಎಕ್ಸ್ಪೆಕ್ಟೇಷನ್ ಇರೋದು. ಯಾಕೆಂದ್ರೆ ಈಗಾಗಲೇ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಚೆನ್ನಾಗಿದೆ, GST ಕಟ್ ಆಗಿದೆ. ಜೊತೆಗೆ RBI ಕೂಡ ಓಪನ್ ಮಾರ್ಕೆಟ್ ನ ಮೂಲಕ ಈ ಹಿಂದೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಪ್ರಯತ್ನ ಮಾಡಿತ್ತು. ಜೊತೆಗೆ ರೇಟ್ ಕಟ್ ಕೂಡ ಆಗಿದೆ. ಈ ಎಲ್ಲ ಕಾರಣಗಳಿಂದ ರೇಟ್ ಕಟ್ ನ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ರೇಟ್ ಕಟ್ ಆದ್ರೆ ಅದು ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಮಾಡಬಹುದು ಅಂತ. ಗೊತ್ತಿಲ್ಲ RBI ಏನ್ ಡಿಸಿಷನ್ ತಗೊಳುತ್ತೆ. ಯಾಕಂದ್ರೆ ಯಾರ್ದೋ ಒಬ್ಬರ ಡಿಸಿಷನ್ ನ ಮೇಲೆ ಡಿಸೈಡ್ ಆಗೋದಿಲ್ಲ. ಇದು MPC ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಮೆಜಾರಿಟಿ ವೋಟ್ಸ್ ಯಾವ ಕಡೆ ಬರ್ತಾವ ಆ ಡಿಸಿಷನ್ ಬರುತ್ತೆ. ನಾಳೆ 10 ಗಂಟೆಗೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಮೀಡಿಯಾ ಮುಂದೆ ಬಂದು ಬ್ರೀಫ್ ಮಾಡ್ತಾರೆ ಏನ್ ಡಿಸಿಷನ್ ತಗೊಂಡಿದ್ದೀವಿ ಅಂತ. ಜೊತೆಗೆ ಫೋರ್ಕಾಸ್ಟ್ ಅನ್ನು ಕೂಡ ಕೊಡ್ತಾರೆ GDP ಬಗ್ಗೆ ಹಾಗೂ ಇನ್ಫ್ಲೇಷನ್ ಬಗ್ಗೆ. ಅದ್ರ ಮೇಲೆ ಕಣ್ಣಿಡಬೇಕಾಗುತ್ತೆ ನಾಳೆ 10 ಗಂಟೆಗೆ ನಾವೆಲ್ಲರೂ ಆಸ್ ಎ ಇನ್ವೆಸ್ಟರ್ಸ್. ಹಾಗಾಗಿ ನಾಳೆ ಒಂದು ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ಗೆ. ನೋಡೋಣ ಏನ್ ಔಟ್ಕಮ್ ಬರುತ್ತೆ ಅಂತ. ಎಸ್ಪೆಷಲಿ ಇನ್ ಕೇಸ್ ರೇಟ್ ಕಟ್ ಆದ್ರೆ ಹಲವು ಲಾಭಗಳಾಗುತ್ತೆ. ಗ್ರೋತ್ ಕಡೆ ಇನ್ನು ಹೆಚ್ಚು ಸಪೋರ್ಟ್ ಸಿಗುತ್ತೆ. ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಲೋನ್ಸ್ ಸಿಗುತ್ತೆ. ಅದು ಜನರು ತಗೊಳ್ಳೋದಾಗ್ಬೋದು, ಕಾರ್ಪೊರೇಟ್ಸ್ ತಗೊಳ್ಳೋದಾಗ್ಬೋದು. ಇದು ಕನ್ಸಂಪ್ಷನ್ ಅನ್ನ ಇನ್ನು ಜಾಸ್ತಿ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇನ್ನು ಕ್ರೆಡಿಟ್ ಗ್ರೋತ್ ಕೂಡ ಚೆನ್ನಾಗುತ್ತೆ. ಯಾಕಂದ್ರೆ ಕಡಿಮೆ ರೇಟ್ ಅಲ್ಲಿ ಲೋನ್ ಸಿಗುವಂತ ಸಂದರ್ಭದಲ್ಲಿ ಕ್ರೆಡಿಟ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಬಾಂಡ್ ಅಲ್ಲಿ ರ್ಯಾಲಿ ಬರಬಹುದು. ಇದು ಫೀಲ್ಡ್ ನ ಕಡಿಮೆ ಮಾಡಿ ಸ್ಟ್ರಾಂಗರ್ ಡಿಮಾಂಡ್ ಕ್ರಿಯೇಟ್ ಮಾಡಬಹುದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ನೋಡೋಣ ಏನ್ ಡಿಸಿಷನ್ ಬರುತ್ತೆ ನಾಳೆ ಅಂತ. ನೆಕ್ಸ್ಟ್ BHEL ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂತು. ಬಹುಶಃ ನೀವೆಲ್ಲರಿಗಾಗಲೇ ನೋಡಿರಬಹುದು. BHEL ಶೇರ್ ಪ್ರೈಸ್ ಸರ್ಜಸ್ ಆಸ್ ಕಂಪನಿ ಸೆಕ್ಯೂರ್ಸ್ ಆರ್ಡರ್ ವರ್ತ್ ₹15,000 crore. ಕಂಪನಿಗೆ ಮಧ್ಯಪ್ರದೇಶದಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತೆ ಈ ಆರ್ಡರ್ ಸಿಕ್ಕಿರುವಂತದ್ದು ನೋಡಬಹುದು. ಇಲ್ಲಿ EPC ಪ್ಯಾಕೇಜಸ್ ಆಫ್ 1x660 ಮೆಗಾವ್ಯಾಟ್ ಅಮರ್ಕಂಟಕ್ ಯೂನಿಟ್ ನಂಬರ್ 6 ಅಂಡ್ 1x660 ಮೆಗಾವ್ಯಾಟ್ ಸಾತ್ಪುರಾ ಯೂನಿಟ್ ನಂಬರ್ 12 ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಇನ್ ಮಧ್ಯಪ್ರದೇಶ್. ಜೊತೆಗೆ ನೀವು ಇಲ್ಲಿ ನೋಡಬಹುದು ಬ್ರಾಡ್ ಕನ್ಸಿಡರೇಷನ್ ಆರ್ ಸೈಜ್ ಆಫ್ ದ ಆರ್ಡರ್ಸ್ 13,000 ದಿಂದ 15,000 ಕೋಟಿವರೆಗಿನ ಆರ್ಡರ್ ಆಗಿರುತ್ತೆ. ಈ ಒಂದು ಸುದ್ದಿ ಕೂಡ ಕಂಪನಿಗೆ ಸಂಬಂಧಪಟ್ಟಂತೆ ಬಂತು. ಖಂಡಿತ ಒಳ್ಳೆ ಸುದ್ದಿ. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನು ತರುವಂತದ್ದು. ಇಮಿಡಿಯೇಟ್ಲಿ ಲಾಭ ಇಲ್ಲದೆ ಇದ್ರೂ ಕೂಡ ಬಟ್ ಲಾಂಗ್ ರನ್ ಅಲ್ಲಿ ಇದು ಲಾಭವನ್ನು ತರುವಂತದ್ದಾಗಿರುತ್ತೆ ಕಂಪನಿಗೆ. ಈಗಾಗಲೇ ನಾವು ಹಲವು ಈ ರೀತಿಯ ಥರ್ಮಲ್ ಪ್ಲಾಂಟ್ ಆರ್ಡರ್ ಗಳನ್ನು ನೋಡಿದ್ವಿ. ಅದೇ ರೀತಿ ಇನ್ನೊಂದು ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಜೊತೆಗೆ ಇದು ಸಣ್ಣ ಆರ್ಡರ್ ಏನಲ್ಲ, 15,000 ಕೋಟಿ ಅಂತ ಅಂದ್ರೆ ಖಂಡಿತ ತುಂಬಾ ಒಳ್ಳೆ ಆರ್ಡರ್ ಕಂಪನಿಗೆ. ಜೊತೆಗೆ ಸ್ಟಾಕ್ ಅಲ್ಲೂ ಕೂಡ ರಿಯಾಕ್ಷನ್ ಬಂತು. ಮೋರ್ ದನ್ 2% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಸುದ್ದಿ, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸ್ಟಾಕ್ ಅಲ್ಲಿ. ಇನ್ನು LG ಎಲೆಕ್ಟ್ರಾನಿಕ್ಸ್ IPO ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ. ಡೇಟ್ ಅನೌನ್ಸ್ ಆಗಿದೆ. ಅಕ್ಟೋಬರ್ 7ಕ್ಕೆ ಓಪನ್ ಆಗ್ತಾ ಇದೆ. ಜೊತೆಗೆ ಕಂಪನಿ ಸ್ಟೇಕ್ ಸೇಲ್ ಮಾಡಿದೆ. ಆಕ್ಚುಲಿ ಕಂಪನಿ ಎಲ್ಲ ಎಂಟೈರ್ ಸ್ಟೇಕ್ ಸೇಲ್ OFS ಆಗಿರುತ್ತೆ. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಟಾಟಾ ಕ್ಯಾಪಿಟಲ್ ನ IPO ಕೂಡ ಮುಂದಿನ ವಾರದಿಂದ ಓಪನ್ ಆಗ್ತಾ ಇದೆ. ನೋಡಬಹುದು ಅಕ್ಟೋಬರ್ 6 ಇಂದ ಓಪನ್ ಆಗ್ತಾ ಇದೆ. LG ಎಲೆಕ್ಟ್ರಾನಿಕ್ಸ್ ಅಕ್ಟೋಬರ್ 7 ಇಂದ ಓಪನ್ ಆಗುತ್ತೆ. ಹಾಗೆ ಇವತ್ತು ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ ಮೋರ್ ದನ್ 16% ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ಕೂಡ ಇದೆ. ಯಾವಾಗ IPO ಡೇಟ್ಸ್ ಅನೌನ್ಸ್ ಆಯ್ತು ಅಂದ್ರೆ ಟಾಟಾ ಕ್ಯಾಪಿಟಲ್ ಕೂಡ ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲೂ ಕೂಡ. ಇನ್ನು TVS ಮೋಟಾರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. TVS ಮೋಟಾರ್ ಲೀಡ್ಸ್ ಸೆಪ್ಟೆಂಬರ್ ಎಲೆಕ್ಟ್ರಿಕ್ 2 ವೀಲರ್ ಸೇಲ್ಸ್ ಏಥರ್ ಬ್ರೇಕ್ಸ್ ಇಂಟು ಟಾಪ್ 3. ಸೆಪ್ಟೆಂಬರ್ ಎಲೆಕ್ಟ್ರಿಕ್ 2 ವೀಲರ್ ಸೇಲ್ಸ್ ಅಲ್ಲಿ ಈ ಸಲ TVS ಮೋಟಾರ್ ಲೀಡ್ ಅನ್ನ ಪಡ್ಕೊಂಡಿದೆ ಅಂತ ಸುದ್ದಿಗಳು ಬರ್ತಿದೆ. ಕಳೆದ ಸಲ ಓಲಾ ಇತ್ತು. ಇದು ಮೇಲೆ ಕೆಳಗಡೆ ಆಗ್ತಾ ಇದೆ. ಒಂದೊಂದು ತಿಂಗಳು ಒಂದೊಂದು ಕಂಪನಿ ಟಾಪ್ ಅಲ್ಲಿ ಬರ್ತಾ ಇದೆ. TVS ಹಾಗೂ ಓಲಾ ಎರಡಕ್ಕೂ ಅಗ್ಗಜಗ್ಗಾಟ ಮುಂದುವರೆದಿದೆ. ನಂತರ ಈ ಸುದ್ದಿಯನ್ನ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ನಾನು ಬ್ರೀಫ್ ಆಗಿ. 2 ಕಂಪನಿಗಳು ಭೂತಾನ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿರೋ ಬಗ್ಗೆ ನೋಡಬಹುದು. ಭೂತಾನ್ಸ್ ಫಸ್ಟ್ ಟ್ರೈನ್ ರೈಡ್ ಬಿಗಿನ್ಸ್ ವಿತ್ ಇಂಡಿಯಾಸ್ ₹4,000 crore ಪುಷ್. ಭಾರತದ 2 ಕಂಪನಿಗಳು ತಿತಾಗರ್ ರೈಲ್ ಸಿಸ್ಟಮ್ಸ್ ಹಾಗೂ ಇನ್ನೊಂದು ಕಂಪನಿ ಒಪ್ಪಂದಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ
ಇವತ್ತು ರೈಲ್ವೆ ಮಿನಿಸ್ಟರ್ ಇದನ್ನ ಅನೌನ್ಸ್ ಮಾಡಿದೆ. ಭೂತಾನ್ ಅಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ರೈಲ್ವೆ ಆಪರೇಷನ್ಸ್ ನಡೆದಿಲ್ಲ. 5 ರೂಟ್ಸ್ ಅನ್ನ ಇನಿಷಿಯಲಿ ಪ್ರಪೋಸ್ ಮಾಡಿದ್ದಾರೆ. ನೋಡಬಹುದು, ಅಸಿಮಾರ ಲಿಂಕ್ 18 ಕಿಲೋಮೀಟರ್, ಹಾಗೆ ಇನ್ನೊಂದು 69 ಕಿಲೋಮೀಟರ್ ಇದೆ, ಇನ್ನೊಂದು 40 ಕಿಲೋಮೀಟರ್, ನಂತರ 60, ನಂತರ 20. ಈ 5 ರೂಟ್ಸ್ ಅನ್ನ ಸದ್ಯದ ಮಟ್ಟಿಗೆ ಪ್ರಪೋಸ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಅದು ಇನ್ಕ್ರೀಸ್ ಕೂಡ ಆಗಬಹುದು. ಏನೋ ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಗವರ್ನಮೆಂಟ್ ಪುಲ್ಸ್ ಅಪ್ ಇ ಕಾಮರ್ಸ್ ಪ್ಲೇಯರ್ಸ್ ಫಾರ್ ನಾಟ್ ರಿಡ್ಯೂಸಿಂಗ್ ಪ್ರೈಸಸ್ ಆಫ್ಟರ್ GST ಕಟ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 22ರಿಂದ GST ಕಟ್ಸ್ ಆಗಿದೆ. ಆದ್ರೆ ಕೆಲವೊಂದು ಇ ಕಾಮರ್ಸ್ ಸೈಟ್ಸ್ ಪ್ರೈಸ್ ಅನ್ನ ಜಾಸ್ತಿಯಲ್ಲೇ ಮಾರಾಟ ಮಾಡ್ತಿದ್ದಾವೆ ಅನ್ನೋಂತ ಸುದ್ದಿಗಳು ಬಂದಿದೆ. ಅದಕ್ಕೆ ಸರ್ಕಾರ ಅವ್ರಿಗೆ ಯಾಕೆ ನೀವು ರಿಡಕ್ಷನ್ ಅನ್ನ ಕನ್ಸ್ಯೂಮರ್ಸ್ ಗೆ ಪಾಸ್ ಆನ್ ಮಾಡಿಲ್ಲ ಅನ್ನೋಂತ ಪ್ರಶ್ನೆಯನ್ನ ಕೇಳಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇ ಕಾಮರ್ಸ್ ಪ್ಲೇಯರ್ಸ್ ಅಂದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್ ಈ ರೀತಿ ಕಂಪನೀಸ್ ಏನಿದಾವೆ ಇವುಗಳು. ಅವೆರಡು ಅಂತ ಅಲ್ಲ, ಇನ್ನು ಹಲವು ಇ ಕಾಮರ್ಸ್ ಪ್ಲೇಯರ್ಸ್ ಇದ್ದಾರೆ. ಅವರುಗಳು ಎಸ್ಪೆಷಲಿ ಕೆಲವು ಪ್ಲೇಯರ್ಸ್ ಇಲ್ಲಿ ರಿಡಕ್ಷನ್ ಮಾಡಿಲ್ಲ, ಅದನ್ನ ಅಬ್ಸರ್ವ್ ಮಾಡಿದೆ ಡಿಪಾರ್ಟ್ಮೆಂಟ್ ಗಳು. ಆ ನಂತರ ಪ್ರಶ್ನೆಗಳನ್ನು ಕೂಡ ಕೇಳಿದೆ. ಕೆಲವು ಕಡೆ ಉತ್ತರಗಳು ಬಂದಿದೆ, ಕೆಲವು ಇನ್ನು ಉತ್ತರವನ್ನು ಕೊಟ್ಟಿಲ್ಲ. ಒಟ್ಟಿನಲ್ಲಿ ಕನ್ಸ್ಯೂಮರ್ಸ್ ಗೆ ರಿಡಕ್ಷನ್ ಅನ್ನ ಪಾಸ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಹಾಗಾಗಿ ಅವರನ್ನ ಪ್ರಶ್ನೆ ಮಾಡ್ತಿದೆ. ಈಗ ನಂತರ ಚೀನಾದಿಂದ ಒಂದು ಸುದ್ದಿ ಬಂದಿದೆ, ನೋಡಬಹುದು. ಚೀನಾ ಓಪನ್ ಸ್ಟಾಕ್ ಆಪ್ಷನ್ ಮಾರ್ಕೆಟ್ ಟು ಫಾರಿನ್ ಇನ್ವೆಸ್ಟರ್ಸ್. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಚೀನಾದಲ್ಲಿ ಸಾಕಷ್ಟು ನಿಯಂತ್ರಣಗಳಿರುತ್ತೆ ಎಲ್ಲ ವಿಚಾರದಲ್ಲೂ ಕೂಡ. ಯಾಕಂದ್ರೆ ಸರ್ಕಾರದ ಕಂಟ್ರೋಲ್ ಇರುತ್ತೆ ಅಲ್ಲಿರೋದು ಕಮ್ಯುನಿಸ್ಟ್ ಸರ್ಕಾರ ಆಗಿರೋದ್ರಿಂದ. ಈಗ ಅಲ್ಲಿನ ಗವರ್ನಮೆಂಟ್ ಚೀನಾದ ಆಪ್ಷನ್ ಮಾರ್ಕೆಟ್ ಅನ್ನ ಫಾರಿನ್ ಇನ್ವೆಸ್ಟರ್ಸ್ ಗೆ ಓಪನ್ ಮಾಡ್ತಾ ಇದೆ. ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತಂದ್ರೆ, ಗ್ಲೋಬಲ್ ಇನ್ವೆಸ್ಟರ್ಸ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ, ಎಸ್ಪೆಷಲಿ ಚೀನಾದ ಬಾಂಡ್ ಮಾರ್ಕೆಟ್ ಗೆ ಹಾಗೂ ಇಂಟರ್ನ್ಯಾಷನಲ್ ಯೂಸ್ ಆಫ್ ದ ಚೀನೀಸ್ ಯುವಾನ್, ಚೀನೀಸ್ ಕರೆನ್ಸಿ ಏನಿದೆ ಅದನ್ನ ಜಾಗತಿಕ ಮಟ್ಟದಲ್ಲಿ ಬಳಕೆ ಮಾಡ್ಲಿಕ್ಕೆ, ಪ್ರಮೋಟ್ ಮಾಡ್ಲಿಕ್ಕೆ ಈ ರೀತಿಯ ಡಿಸಿಷನ್ ತಗೊಂಡಿದೆ ಅನ್ನುವಂತ ರಿಪೋರ್ಟ್ ಗಳು ಬರ್ತಾ ಇದೆ. ಇನ್ನು ಮುಂದೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಚೈನೀಸ್ ಮಾರ್ಕೆಟ್ ಅಲ್ಲೂ ಕೂಡ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಬಹುದಾಗಿರುತ್ತೆ. ಅದರಲ್ಲೂ ಫಾರ್ ಎಡ್ಜಿಂಗ್ ಪರ್ಪಸಸ್ ಅಂಡ್ ಕ್ಯಾನ್ ಸಬ್ಮಿಟ್ ಅಪ್ಲಿಕೇಶನ್ಸ್ ಇಮಿಡಿಯೇಟ್ಲಿ. ಎಡ್ಜಿಂಗ್ ಪರ್ಪಸಸ್ ಗೆ ಅವರು ಟ್ರೇಡ್ ಮಾಡುವಂತ ಆಪ್ಷನ್ ಅನ್ನ ಚೈನೀಸ್ ಗವರ್ನಮೆಂಟ್ ಈಗ ಕೊಡ್ತಾ ಇದೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ. ನಮ್ಮ ಮಾರ್ಕೆಟ್ ಅಂತೂ ತುಂಬಾ ದಿನದಿಂದ ಓಪನ್ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಬಟ್ ಅಲ್ಲಿನ ಮಾರ್ಕೆಟ್ಸ್ ಓಪನ್ ಇರಲಿಲ್ಲ, ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಈಗ ಅವರು ಕೂಡ ಓಪನ್ ಅಪ್ ಮಾಡ್ತಿದ್ದಾರೆ. ಇನ್ನು ಮಾನ್ ಇಂಡಸ್ಟ್ರೀಸ್ ಬಗ್ಗೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಬ್ರೀಫ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೆ. ಸ್ಟಾಕ್ ಯಾಕೆ ಬಿದ್ದಿದೆ ಅಂತ ಕಾರಣ ನೋಡಬಹುದು. ಸೆಬಿ ಬ್ಯಾನ್ಸ್ ಫರ್ಮ್, ಕಂಪನಿಯ ಮ್ಯಾನೇಜ್ಮೆಂಟ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬ್ಯಾನ್ ಮಾಡಿದೆ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ 2 years. ಯಾಕೆ ಅಂತ ನೋಡಿದ್ರೆ, the action follows allegations of fund diversion. Those named in the order include Chairman Ramesh Mansukani, Managing Director Nikhil Mansukani, and former Chief Financial Officer Ashok Gupta. ಈ ಮೂವರ ಮೇಲೆ ಅಲಿಗೇಷನ್ಸ್ ಬಂದಿದೆ, ಫಂಡ್ ಡೈವರ್ಷನ್ ಮಾಡಿದ್ದಾರೆ ಅಂತ ನೋಡಬಹುದು. ಅಕಾರ್ಡಿಂಗ್ ಟು ಸೆಬಿ, ದ ಕಂಪನಿ ಫೇಲ್ಡ್ ಟು ಕನ್ಸಾಲಿಡೇಟ್ ಇಟ್ಸ್ ಸಬ್ಸಿಡಿಯರಿ ಮೆರಿನೋ ಶೆಲ್ಟರ್ಸ್ ಇನ್ ಇಟ್ಸ್ ಅಕೌಂಟ್ಸ್ ಬಿಟ್ವೀನ್ FY 2015 to 2021, misreported related party transaction and engaged in round tripping of funds to conceal its true financial condition. ಅಂದ್ರೆ ಈ ಕಂಪನಿಯ ಮೆರಿನೋ ಶೆಲ್ಟರ್ಸ್ ಏನಿತ್ತು ಅದರ ಅಕೌಂಟ್ಸ್ ಅನ್ನ, ಎಸ್ಪೆಷಲಿ ಇದು 2015ರಿಂದ 2021 ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತ ಆರ್ಡರ್ ಮಿಸ್ ರಿಪೋರ್ಟ್ ಮಾಡಿದೆ. ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅನ್ನ, ಜೊತೆಗೆ ಫಂಡ್ಸ್ ಅನ್ನ ರೌಂಡ್ ಟ್ರಿಪ್ಪಿಂಗ್ ಅನ್ನ ಮಾಡೋದು, ಅಂದ್ರೆ ಇಲ್ಲಿಂದ ಅಲ್ಲಿ ಕೊಡೋದು, ಅಲ್ಲಿಂದ ಇನ್ನೊಂದ್ ಕಡೆ ಕೊಡೋದು, ಈ ರೀತಿ ಮಿಸ್ಲೀಡ್ ಮಾಡೋ ತರ ಮಾಡಿ ಫಂಡ್ಸ್ ಅನ್ನ ಡೈವರ್ಟ್ ಮಾಡೋದು ಬೇರೆ ಕಡೆ, ಅಥವಾ ಪ್ರಮೋಟರ್ಸ್ ಪರ್ಸನಲ್ ಬಳಕೆಗೆ ಯೂಸ್ ಮಾಡ್ಕೊಳ್ಳೋದು. ಈ ರೀತಿಯ ಫಂಡ್ಸ್ ಮಿಸ್ಯೂಸ್ ಮಾಡ್ಕೊಂಡಿರೋ ಬಗ್ಗೆ ಸೆಬಿ ಆರೋಪವನ್ನ ಮಾಡಿ ಅವರನ್ನ ಈಗ 2 ವರ್ಷ ಸೆಕ್ಯೂರಿಟೀಸ್ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಆ ಬ್ಯಾನ್ ಅನ್ನ ತೆಗಿತಾ ಸೆಬಿ, ಅಥವಾ ಕಂಪನಿ ಏನ್ ಹೇಳುತ್ತೆ. ಕಂಪನಿ ಅಂತೂ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಇದರಿಂದ ಕಂಪನಿಯ ಆಪರೇಷನ್ಸ್ ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ. ಜೊತೆಗೆ ಇದು ಹಳೆ ಕೇಸ್, ಇವತ್ತಿನ ಕೇಸ್ ಅಲ್ಲ, ಅದನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇನ್ನು KPIT ಟೆಕ್ ಅಲ್ಲಿ ಇವತ್ತು ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಕೆಲವರು ಪ್ರಶ್ನೆ ಮಾಡಿದಿರಿ ಯಾಕೆ ಡೌನ್ ಆಯ್ತು ಅಂತ. ಅದರಲ್ಲೂ ಇದಕ್ಕಿದಂಗೆ ಡೌನ್ ಆಗಿದೆ. ನೋಡಬಹುದು, ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು 12:30, 12:45 ನಂತರ ಇಮಿಡಿಯೇಟ್ಲಿ ಡೌನ್ ಆಗಿದೆ. ಇದಕ್ಕೆ ಸ್ಪೆಸಿಫಿಕ್ ಕಾರಣ ಅಂತೂ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಎಕ್ಸ್ಚೇಂಜ್ ಫೈಲಿಂಗ್ ಅನ್ನು ಕೂಡ ನೋಡಿದೆ ನಾನು, ಅಲ್ಲೂ ಏನು ಯಾವುದೇ ರೀತಿ ಅಪ್ಡೇಟ್ ಇಲ್ಲ, ಜೊತೆಗೆ ಯಾವುದೇ ನ್ಯೂಸ್ ಕೂಡ ಬಂದಿಲ್ಲ. ಮೇ ಬಿ ಯಾರೋ ಬಿಗ್ ಪ್ಲೇಯರ್ ಎಕ್ಸಿಟ್ ಆಗಿರಬಹುದು ಆ ಸಂದರ್ಭದಲ್ಲಿ. ಹಾಗಾಗಿ ಬಲ್ಕ್ ಶೇರ್ಗಳು ಮಾರ್ಕೆಟ್ ಗೆ ಬಂದ್ರೆ ಇಂತಹ ಪರ್ಫಾರ್ಮೆನ್ಸ್ ಬರುತ್ತೆ. ಬಹುಶಃ ನಾಳೆ ನಡೆದ್ರಲ್ಲಿ ಗೊತ್ತಾಗಬಹುದು, ನೋಡೋಣ. ಒಟ್ಟಿನಲ್ಲಿ ಇವತ್ತು ದಿಢೀರ್ ಡೌನ್ ಫಾಲ್ ಗೆ ಕಾರಣ ಇಲ್ಲಿವರೆಗೂ ಗೊತ್ತಿಲ್ಲ, ನೋಡೋಣ. ಇನ್ ಕೇಸ್ ನಾಳೆ ನಾಡಿದ್ದು ಏನಾದರೂ ಯಾವ್ದಾದ್ರು ಅಪ್ಡೇಟ್ ಬಂದ್ರೆ ಅದನ್ನ ಕವರ್ ಮಾಡಿ ತಿಳಿಸ್ಕೊಡ್ತೇನೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.